ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ಬಂದೆ ಸರ್, ಫ್ಯಾಮಿಲಿ ಅಂತ ಬಂದೆ. ಫ್ಯಾಮಿಲಿ ಈಗ ಸದ್ಯಕ್ಕೆ ಅಪ್ಪನೂ ಇಲ್ಲ. ಅಪ್ಪ ಒಂದು ರೀಸೆಂಟ್ 3 months ಆಯಿತು ಫ್ರೀ ಹೋಗಿ, ನವೆಂಬರಲ್ಲಿ. ಬಿಟ್ಟರೆ ಅಮ್ಮ ಇದ್ದಾರೆ, ಅಕ್ಕ ಇದ್ದಾರೆ ಜೊತೆಯಲ್ಲಿ. ಬಿಟ್ಟರೆ ನಮ್ಮ ಮಾಮ ಇದ್ದಾರೆ, ನಮ್ಮ ಅಮ್ಮನ ಅಣ್ಣ, ಅವ್ರು ನಮ್ಮ ಜೊತೆ ಇದ್ದಾರೆ, ಅಂದರೆ ಪಕ್ಕದ ಮನೇಲಿ ಇದ್ದಾರೆ. ನಮ್ಮ ಮಾಮ, ನಮ್ಮ ಅಮ್ಮ, ನಮ್ಮ ಅಕ್ಕ, ನಾವು ಅಂದಮೇಲೆ ನಮ್ಮ ಪಕ್ಕದ ಮೇಲೆ ನಮ್ಮ ಮಾಮ. ಅಂದರೆ ತಂದೆ ಸ್ಥಾನದಲ್ಲಿರೋದು ನಿಮ್ಮ ಮಾವ? ಹೌದು, ನನ್ನ ತಂದೆಗಿಂತ ಹೆಚ್ಚು. ಓಕೆ. ಯಾಕಂದರೆ ಹೇಳಬಾರ್ದು, ನಮ್ಮ ಅಪ್ಪ ಅಮ್ಮ ಡಿವೈಡ್ ಆಗಿದ್ರು ಒಂದು 10 years 12 years ಬಿಫೋರೇ. ನಮ್ಮ ಮಾಮ ಮತ್ತು ನಾವು ಟೇಕ್ ಕೇರ್ ಮಾಡಿದ್ದು. ಅವರೆಲ್ಲ ನನಗೆ ಓದೋದಕ್ಕೆಲ್ಲ ಹೆಲ್ಪ್ ಮಾಡಿದ್ದು, ತುಂಬ ಸಪೋರ್ಟ್. ಅವರೇ ಕಾಲ್ ಮಾಡಿದ್ರು. ಅವರೇ ಎಲ್ಲ ಹೆಲ್ಪ್ ಮಾಡಿದ್ದು, ಚೆನ್ನಾಗಿ ಓದ್ಸೋಕ್ಕೆ, ನಾನು ಚೆನ್ನಾಗಿ ನೋಡ್ಕೊಳಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು. ಬಿಟ್ಟರೆ ನಮ್ಮ ಅಪ್ಪನ ಕಡೆ ಯಾವ ಥರ ನಾಟಕ ಗೊತ್ತಾ? ನಮ್ಮ ಅಪ್ಪನ ಕಡೆ ನಾಟಕದವ್ರೆ, ಸಾಮಾಜಿಕ ನಾಟಕಗಳು. ಸತ್ತೋರ್ ಮನೇಲಿ ಹೋಗಿ ನಾಟಕ ಮಾಡೋದು, ಊರುಗಳಲ್ಲಿ ಏನೋ ಆರ್ಕೆಸ್ಟ್ರಾ ಮಾಡಿದಾಗ, ಇಲ್ಲಾಂದರೆ ಒಂದು ದೊಡ್ಡ ನಾಟಕನೇ ಒಂದು ಸ್ಟೋರಿ ವೈಸ್ ಸಿನಿಮಾ ಟೈಪ್ ಕ್ರಿಯೇಟ್ ಮಾಡೋದು. ನಮ್ಮ ಅಮ್ಮನ ಕಡೆ ಕುರುಕ್ಷೇತ್ರ, ರಾಮ, ಇದು ಈ ಥರ ನಮ್ದೆರಡು ರಂಗಭೂಮಿ. ಸೆಂಟ್ರಲ್ ನಾನು ಸಿನಿಮಾಗೆ ಬಂದ್ಬಿಟ್ಟೆ ಒಂದು ಆ ಥರ. ಅಂದರೆ ಈಗ ಅಮ್ಮ, ಅಕ್ಕ, ಮಾವ ಮನೇಲಿ, ನಾನು. ಈಗ ನಿಮಗೆ ಇದು ಬಿಟ್ಟು ಬೇರೆ ಯಾವ್ದಾದ್ರು ವರ್ಕ್ ಮಾಡ್ತಾ ಇದ್ದೀರಾ? ಖಂಡಿತ ಮಾಡ್ತಿದ್ದೀನಿ, ಕಮಿಟ್ಮೆಂಟ್ ಜಾಸ್ತಿ ಇದೆ. ಹೌದೌದು, ಬಾಯ್ಸ್ ಅಂದಮೇಲೆ ಅಷ್ಟೇ ಅಲ್ವಾ. ನನ್ಗೆ ನಾನು ಬೈಕ್ ತೊಗೊಂಡ್ಬಿಟ್ಟಿದ್ದೀನಿ, ಶೋಕಿನೋ ಬೇಡ, ನನಗೆ ಇಷ್ಟ. ಈಗ ಕಮ್ಮಿ ತಗೊಂಡಿದೆ, ಮಾರ್ಬಿಟ್ಟು ಬೇಗ ತಗೊಂಡೆ. ಬಟ್ ನನಗೆ ಬೈಕ್ ಇಷ್ಟ. ಅದ್ರಿಗೆ EMI ತೀರಿಸ್ಬೇಕು, ಮನೆ ರೆಂಟು, ಸೊ ಮನೆ ಖರ್ಚು, ನನ್ನ ಖರ್ಚು, ನಾವೀಗ ಅಲ್ಲಿ ನಮ್ಮ ಬೈಕ್ ಓಡಾಡ್ಕೊಂಡು ಅದು ಈ ಕಮಿಟ್ಮೆಂಟ್ಸ್ ಇದೆ. ಬಾಯ್ಸ್ ಅಂದ್ಮೇಲೆ ಕಾಮನ್ ಅದು. ದುಡ್ಡಿದ್ರೆ ಖರ್ಚಾಗುತ್ತೆ, ಇಲ್ಲ ಅಂದ್ರೆ ದುಡ್ಡು ಖರ್ಚು ಮಾಡ್ತೀವಿ ಅಷ್ಟೇ. ಏನ್ ವರ್ಕ್ ಮಾಡ್ತೀರಾ ಸರ್? ನಾನು ಅಪ್ಲಿಕೇಶನ್ ಇಂಜಿನಿಯರ್, ಸೇಲ್ಸ್ ಎಕ್ಸಿಕ್ಯೂಟಿವ್. ಒಂದು ಕಂಪ್ನಿ ವರ್ಕ್ ಮಾಡ್ತೀನಿ. ಯಾರಿಗೂ ಹೇಳ್ಬಿಡಿ, ಸಾರಿ ಹೇಳ್ಬೇಕ, ನಮ್ಮ ಮಾವನೇ ಮ್ಯಾನೇಜರು. ಸೊ ನನ್ನ ಕಂಪ್ನಿ ವರ್ಕ್ ಮಾಡಲ್ಲ ಅಂತಲ್ಲ, ನಾನು ಟಾರ್ಗೆಟ್ ಚೆನ್ನಾಗಿ ಮಾಡಿದ್ದೀನಿ. ನಾನು ಕೊಡೋ ವರ್ಕ್ನ ಒಂದಿನಕ್ಕೆ ನಾನು 3 ದಿನ ಕೆಲಸ ಮಾಡಿರ್ತೀನಿ. ನನ್ನ ಕೆಲಸ ನೀಟಾಗಿರುತ್ತೆ. ಸೊ ನಾನು ಲೀವ್ ಕೇಳ್ದಾಗ ಕೊಡ್ತಾರೆ. ಕಂಪ್ನಿ ಬಂದು ಗುಜರಾತಲ್ಲಿ, ಕಂಪ್ನಿಗೂ ಗೊತ್ತು ನಾನು ಯಾವಾಗ ಲೀವ್ ತೊಗೊತೀನಿ, ಯಾವಾಗ ಲೀವ್ ತೊಗೊಳಲ್ಲ. ನಾನು ಲೀವ್ ತೊಗೊಂಡಿದ್ದೀನ ಸ್ಯಾಲ್ರಿ ಕಟ್ ಮಾಡ್ತಾರೆ. ಯಾಕಂದ್ರೆ ನಾನು ಶೂಟ್ಸ್ ಗೀಟ್ಸ್ ಎಲ್ಲ ಮ್ಯಾನೇಜ್ ಮಾಡ್ಬೇಕು. ಇವತ್ತು ನಾನು ಇಲ್ಲಿದ್ದೀನಿ, ಇವತ್ತು ಸಂಡೇ ಫ್ರೀ ಆಗಿದ್ದೀನಿ. ಈಗ ಬೇರೆ ದಿನ ಎಲ್ಲ ಆದರೆ ನಾನು ವರ್ಕ್ ರಜೆ ಕೊಟ್ಟಾಗ ಅವ್ರು ನಾನು ಸ್ಯಾಲ್ರಿ ಕಟ್ ಮಾಡ್ತಾರೆ. ಬಟ್ ನಾನು ಈ ಕಡೆ ಏನಾದ್ರು ದುಡ್ಕೊಂತೀನಲ್ಲ ಅಲ್ರಿಯಿಂದ, ನನಗೆ ಅದಕ್ಕೆ ನಾನು ಕಂಪ್ನಿ ವರ್ಕ್ ಮಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಕೆಲಸ ಕೊಡಿಲ್ಲ ಬಿಡು, ಝೊಮ್ಯಾಟೋಗೆ ಹೋಗೋಣ ಫ್ರೀ ಇದ್ದಾಗ, ದುಡ್ಡು ಮಾಡ್ತದ. ಎಷ್ಟೇ ಜನ ಮಿಡಲ್ ಕ್ಲಾಸ್ ಕೆಲಸನೇ ಅದು, ಝೊಮ್ಯಾಟೊ ಡೆಲಿವರಿ. ಇತ್ತೀಚೆಗೆ ಎಲ್ಲರೂ ಡೆಲಿವರಿ ಹಿಡಿದ್ಬಿಟ್ಟವ್ರೆ. ಅಂದ್ರೆ ಏನೋ ಒಂದು ಆಗುತ್ತೆ. ನನಗೆ ಹೆಂಗೆ ಅಂದ್ರೆ ಒಬ್ರು ತಲೆ ಕೆಳಗೆ, ಒಬ್ರು ಕೈ ಕೆಳಗೆ ಕೆಲಸ ಮಾಡೋದು ಸ್ವಲ್ಪ ಆಗುತ್ತೆ. ಎಲ್ಲಿ ಕಂಫರ್ಟ್ ಸಿಗುತ್ತೋ ಅಲ್ಲಿ ಮಾಡ್ಬೇಕು. ಈಗ ನಮ್ಮ ಮಾವ ಆದ್ರು, ಅವ್ರನ್ನ ಕೆಲಸ ಟೈಮ್ ಬಂದಾಗ ಮುಚ್ಕೊಂಡು ಕೆಲಸ ಮಾಡ್ರಿ, ಬೈದಾಕ್ಬಿಟ್ರೆ ಮಾಡ್ಸೋದು ನನಗೂ. ಅದೇನು ಕೆಲಸ ಆಗ್ಬೇಕಾಗ್ರಿ, ಆ ಕಂಪ್ನಿಗೆ ಹೋಗ್ರಿ, ಟ್ರಯಲ್ ತಗೊಳ್ಳಿ, ಕಂಪ್ಲೀಟ್ ಮಾಡಿ. ನಿಮ್ಗೆ ಏನಂತ ಸ್ವಲ್ಪ ಸಂಬಳ ಕೊಡ್ತೀವಿ, ಹಿಂಗೆ ಅಂತಾರೆ. ನಿಮ್ಗೆ ಯಾಕೆ ಸಂಬಳ ಕೊಡ್ತಿರೋದು, ಕೆಲಸ ಮಾಡಿ ಹಿಂಗಂತ ನಮ್ಮ ಮಾವ ನನಗೆ. ಸೊ ಅವಾಗ ಏನು ಮಾತಾಡೋಕ್ಕಾಗಲ್ಲ, ಕೆಲಸ ಅವ್ರ ಮನೇಲಿ ಒಂಥರ ಇರ್ತಾರೆ, ಆಚೆ ಹೋದ್ರೆ ಕಂಪ್ನಿಯವರು ಸರ್ರೆ ಅನ್ಬೇಕು, ಸರ್ರೆ ಅಂದಿಲ್ಲ ಅಂದ್ರೂ ಬೈತಾರೆ ಆ ಥರ. ಬಟ್ ಕಮಿಟ್ಮೆಂಟ್ಸ್ ಬ್ರೋ. ಇಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಅಲ್ಲಿ ಯಾವ ಥರ ಶೂಟ್ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಬ್ರೋ, ಮಜಾ ಇದೆ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು. ನಾನು ಇವಾಗ ಸ್ಟಾರ್ಟ್ ಆಗಿರೋ ಕೂಸು. ಈಗ ವಿನಯ್ ಬ್ರೋ ಇದ್ದಾರೆ, ರಜತ್ ಅಣ್ಣ ಮೊನ್ನೆ ಬಿಗ್ ಬಾಸ್, ಅವ್ರು ಅದು ಆಚೆ ಹೋದ್ ಬಿಗ್ ಬಾಸು. ನಮ್ದ್ರಲ್ಲಿ ಆಲ್ಮೋಸ್ಟ್ ಅಲ್ಲ 6-12 ಜನ ಬಿಗ್ ಬಾಸ್ ಅವರೇ ಇದ್ದಾರೆ. 3 ಜನ ಅಂದ್ರೆ ಹಳಬ್ರು ಹೊಸಬ್ರು ಸೇರಿ ಎಲ್ಲ ದೊಡ್ಡ ದೊಡ್ಡವರು. ಬಿಟ್ರೆ ಸೀರಿಯಲ್ ಆರ್ಟಿಸ್ಟ್ಗಳು ತುಂಬಾ ಹೆಸರು ಮಾಡಿರೋರು, ನಮ್ಮ ಸೀರಿಯಲ್ ಹೀರೋಯಿನ್ ಇದ್ದಾಳೆ, ಎಲ್ಲರೂ ಇದ್ದಾರೆ. ನನಗೆ ಬ್ರೋ ಈಗ ಸೂರಜ್ ಇದ್ದಾರೆ, ಪ್ರಶಾಂತ್ ಇದ್ದಾರೆ, ಮಂಜು ಪಾಗೋಳ ಇದ್ದಾರೆ. ನನಗೆ ಹುಡುಗರ ಕಡೆ ಇವ್ರು 3 ಜನ ಮೇಲೆ ಭಯ. ಹೆವಿ ಕಂಟೆಂಟ್ ಕೊಡ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಈಗ ಲಾಸ್ಟ್ 3 weeks ನೋಡಿದ್ರು ಅವರೇ ಜಾಸ್ತಿ ಕಾಣಿಸ್ಕೊಳ್ಳೋದು. ಅವ್ರು ಕಾಣಿಸ್ಕೊಳ್ಳೋದು ತಪ್ಪು ಅಂತ ಹೇಳಲ್ಲ, ಅವ್ರಿಗೆ ಅದು ಇಷ್ಟು ದಿನದಿಂದ ಹೆಸರು ಮಾಡ್ಕೊಂಡ್ ಬಂದಿದ್ದಾರೆ. ಈಗ ನಾನು ಇದೀನಲ್ಲ, ನಾನು ಹೊಸಬ, ಅವ್ರದ್ದು ಹೆಸರು ಆಗೋದು ಬೇಡ ಅನ್ನಲ್ಲ, ಅವ್ರದ್ದು ಹೆಸರಾಗ್ಲಿ, ನಮ್ದು ಅವ್ರ ಜೊತೆಗೆ ಸ್ವಲ್ಪ ಅವ್ರ ಲೆವೆಲ್ಗೆ ಬಂದಿಲ್ಲ ಅಂದ್ರೆ ಒಂದು 3/4 ಭಾಗ ಆದ್ರೂ ಬರಲಿ. ಯಾಕಂದ್ರೆ ಈಗ ಅವರು ಬೆಳಿಬೇಕು, ನಾವು ಬೆಳಿಬೇಕು. ನಾನು ಅವ್ರಿಗೋಸ್ಕರ, ನನಗೋಸ್ಕರ ಅವ್ರನ್ನ ಬಿಟ್ಕೊಡಿ ಅಂತ ನಾನು ಹೇಳಲ್ಲ. ನೀವೇನ್ ಮಾಡ್ತೀರೋ ಮಾಡಿ, ನೀವ್ ಹೆಂಗ್ ಮಾಡ್ಬೇಕು ನನಗೂ ಸ್ವಲ್ಪ ಹೇಳ್ಕೊಡಿ. ನಾನು ಓಪನ್ ಆಗಿ ಹೇಳ್ತೀನಿ ಬ್ರೋ, ನನಗೆ ಏನ್ ಗೊತ್ತಿರೋದ ನಾನು ಬಾಯ್ಬಿಟ್ಟು ಕೇಳ್ತೀನಿ. ನನಗೆ ಹೆಂಗ್ ಕೇಳೋದು, ಈ ಡವ್ ಅವೆಲ್ಲ ನನಗೆ ಬರಲ್ಲ. ನಾನು ಓಪನ್ ಬೇಕು ಸರ್, ನನಗೆ ಗೊತ್ತಾಗ್ತಿಲ್ಲ, ಹೇಳ್ಕೊಡಿ ಅಷ್ಟೇ. ಈಗ ಸೂರಜ್ ಸಿಕ್ಕಿದ್ರು ನಿಮ್ಗೆ, ನಾನು ಲೇಟಾಗಿ ಬಂದಿದ್ದೆ, ಅದಕ್ಕೆ ಸ್ವಲ್ಪ ಒಂದು 5 ನಿಮಿಷ ಅಲ್ಲಿ ನಮ್ಗೆ ಮೀಟಿಂಗ್ ಮಾಡ್ತಿದ್ರು ಸೂರಜ್ ಡೈರೆಕ್ಟರ್ ಜೊತೆ, ವಿಜಯ್ ಸರ್ ಅಂತ.
ಅವರು ನನಗೆ ನೀಟಾಗಿ ಅವರು ಹೇಳ್ಕೊಡ್ತಾರೆ, ಮಗ ಯಾಕೋ ಚೆನ್ನಾಗಿ ಮಾಡ್ತಿಲ್ಲ ನೀನು, ಇನ್ನು ಏನಾದರೂ ಮಾಡು, ಎಕ್ಸ್ಟ್ರಾ ಮಾಡಕ್ ಹೋಗ್ಬೇಡ, ನಿನ್ನ ಝೋನಲ್ಲಿ ಏನಾಗುತ್ತೋ ನೀನು ಹೆಂಗೆ ತೋರಿಸ್ಕೋಬೇಕು ಹಂಗೆ ತೋರಿಸ್ಕೊ, ತುಂಬ ಬೇರೆಯವ್ರು ಮಾಡ್ತಿರೋಂಥ ನೀನು ತುಂಬ ಓವರಾಗಿ ಮಾಡಿದ್ರೆ ನೀನು ಚೆನ್ನಾಗಿ ಕಾಣಲ್ಲ ಅವೆಲ್ಲ ಹೇಳ್ಕೊಡ್ತಾರೆ. ಸೊ ಇಟ್ಸ್ ಗುಡ್. ನನಗೆ ಇಲ್ಲೆಲ್ಲ ದೊಡ್ಡ ದೊಡ್ಡವರು, ನಮ್ಮ ಅಕ್ಕ ಬೇರೆ ಇದ್ದಾರೆ, ಚೈತ್ರಕ್ಕ ಗೊತ್ತಲ್ಲ, ಚೈತ್ರ ಕುಂದಾಪುರಕ್ಕ, ಹೆವಿ ಟ್ಯಾಲೆಂಟೆಡು, ಮಾತು ಸ್ಟಾರ್ಟ್ ಮಾಡಿದ್ರೆ ಅವ್ರು ಕೇಳೋಕ್ಕೆ ಆಗಲ್ಲ. ಈಗ ಹೋದವರೆಗೆ ಎಪಿಸೋಡ್ ನೋಡಿ ಗೊತ್ತಾಗುತ್ತೆ, ಸಾಂಗ್ ಆಡಿದಾರೊಂದು ಕ್ರೇಜಿ ಆಗಿದೆ. ನಂಗೆ ಇಲ್ಲೆಲ್ಲ ಚೆನ್ನಾಗಿದೆ ಬ್ರೋ. ಏನೋ ಸ್ಟಾರ್ಟಿಂಗ್ ಅಲ್ಲ, ಈಗ ಮೊನ್ನೆ ವಿನಯನ ಪಾರ್ಟಿ ಇವರೇ ಕರ್ಕೊಂಡು ಹೋಗಿದ್ರು, ಅದು ವ್ಯಾಲೆಂಟೈನ್ಸ್ ಡೇ ಪಾರ್ಟಿ ಇನ್ವೈಟ್ ಮಾಡಿದ್ರು ಗಲ್ಪಲ್ಲಿ. ಮೊನ್ನೆ ಫುಲ್ ಎಲ್ಲರೂ ಮಜಾ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು, ಅಂದರೆ ಈಗ ನಾನು ಹೊಸಬ, ಅಲ್ಲಿರೋರೆಲ್ಲ ಹಳಬ್ರು, ಅವ್ರ ಜೊತೆ ನನ್ನೂ ಕರ್ತಿದ್ರು ಅಂದರೆ ನಾನು ಸ್ವಲ್ಪ ಏನೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಿ ನಡೀತಿದೆ ಬ್ರೋ ಇಲ್ಲಿ. ಇವತ್ತು ಡ್ಯಾನ್ಸ್ ರಿಹರ್ಸಲ್ಲು ಸೇರಿಸ್ಬೇಕಾದ್ರೆ ಡ್ಯಾನ್ಸ್ ಜಾಸ್ತಿ ಇರಲ್ಲ ಅಂದರು, ಈಗ ಡ್ಯಾನ್ಸ್ ಜಾಸ್ತಿ ಆಗಿದೆ. ಕಾಲೆಲ್ಲ ನೋಡ್ತಾ ಇದೆ, ಬಟ್ ಚೆನ್ನಾಗಿದೆ. ಮಾಡಬೇಕು ಬ್ರೋ, ಮಂದಿರದ ಹೆಸರು ಮಾಡಕ್ ಬ್ರೋ, ನಾನು ಬೇರೆಯವ್ರನ್ನ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಈಗ ನನಗೆ ಇವತ್ತು ಇಮ್ಡಿ ನೋಡ್ತಿದೆ, ಯಾರಿಗಾರು ಹೇಳಿಲ್ಲ. ಈಗ ನಿಮ್ಮದು ಸುಮ್ಮನೆ ಹೇಳ್ತಿರೋದು, ನೋವುದಿದೆ, ನೋವ್ಲಿ ಬಿಡು. ಸಿ ನನಗೆ ಹೇಳೋದು ಒಂದೇ ಥೀಮು, ಹುಟ್ಟಿದೀನಾ ಏನೋ ಒಂದು ಮಾಡಿ ಸಾಯ್ಬೇಕು, ಸುಮ್ಮನೆ ಸಾಯಕ್ಕಂತೂ ನಾನು ಹುಟ್ಟಿಲ್ಲ. ನಾನು ಬೇರೆಯವ್ರ ಥರ ಅಲ್ವೇ ಅಲ್ಲ. ಅವ್ನು ಏನೋ ರೇಗಿಸ್ತಾನ ಅನ್ಕೊಂಡನ ಅನ್ಕೊಳ್ಳಿ, ಅವನು ಅಲ್ಲೇ ಇರ್ತಾನೆ ಅನ್ಕೊಳ್ತಾನೆ. ಅನ್ನೋರು ಯಾವತ್ತೂ ಅನ್ನ ಹಾಕಲ್ಲ. ಸುಮ್ಮನೆ ದಪ್ಪ ಇದ್ರು ಅಂತಾರೆ, ಸುಮ್ಮನೆ ಎಕ್ಸಾಂಪಲ್ ಸಣ್ಣ ಇದ್ರು ಅಂತಾರೆ, ಕುಳ್ಳಗಿದ್ರು ಅಂತಾರೆ, ಹೈಟಿಗಿದ್ರು ಅಂತಾರೆ. ಹೆಂಗಿರ್ಬೇಕು, ಎಲ್ರ ತರ ವೇಸ್ಟ್ ಬಾಡಿಗಳ ತರ ಸ್ಟ್ರೈಟ್ ಆಗಿ ನಾರ್ಮಲ್ ಆಗಿರ್ಬೇಕು. ಸರಿ, ವೇಸ್ಟ್ ಬಾಡಿಗಳೆಲ್ಲ ಎಲ್ರ ತರ ನಾರ್ಮಲ್ ಆಗಿರೋಕೆ ನನಗಾಗಲ್ಲ. ಈಗ ನಾವು ಜಿಮ್ ಮಾಡಿದ್ರೆ ನಾವು ಸಣ್ಣ ಆಗ್ತೀವಿ, ಬಟ್ ಟೈಮ್ ಬೇಕು, ದುಡ್ಡು ಬೇಕು. ಜಿಮ್ಗೆ ಹೋಗಕ್ಕೆ ನಾ ಮತ್ತೊಂದಲ್ಲ ಫ್ರೀಯಾಗಿ ಕೊಡೋಕ್ಕೆ, ಜಿಮ್ಗೆ ಹೋಗೋಕೆ ದುಡ್ಡು ಬೇಕು, ಅದಕ್ಕೆ ನಾನು ದುಡಿತಿದ್ದೀನಿ. ಇವತ್ತಲ್ಲ ನಾಳೆ ಆಗ್ತೀವಿ. ಏನೋ ನಾನು ಆಗಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ಮು? ನೀವು ಬಂದು ಅನ್ನ ಹಾಕ್ತಾರ, ಯಾರಾದ್ರೂ ಬಂದು ಊಟ ಗೀಟ ಹಾಕ್ತಿರಿ? ಏನಿಲ್ಲ. ನಾವ್ ದುಡಿಬೇಕು, ನಾನ್ ತಿನ್ಬೇಕು. ಈಗ ಒಬ್ನು ಬ್ರೋ, ಈಗ ಎಕ್ಸಾಂಪಲ್ ಒಂದ್ ಇರುವೆ ನನ್ನ ಹತ್ರ ಬರಲ್ಲ ದುಡ್ಡಿಲ್ಲ ಅಂದ್ರೆ. ಈಗ ನಾನು ಸಕ್ಕರೆ ಅದಕ್ಕೆ ಹಾಕ್ತೀನಿ, ಇಲ್ಲ ನನ್ನ ಕಾಲಿಂದ ರಕ್ತ ಕುಡಿತದ, ಏನೋ ಒಂದು ನನ್ನಿಂದ ಯೂಸ್ ಇದ್ರೆ ಅಷ್ಟೇ ಒಬ್ಬ ಬರೋದು. ಇಲ್ಲಿ ಯಾರು ಬರಲ್ಲ, ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಅವರಾಗ್ಲಿ. ನಾನು ಇವ್ರಿಗಿಂತ ಸ್ಪೆಸಿಫೈ ಮಾಡಿ ಹೇಳಲ್ಲ, ಟೈಮ್ ಬಂದಾಗ ಎಲ್ರಿಗೂ ಅನಿವಾರ್ಯತೆ. ಈಗ ನಾನು ನಿನ್ನ ಹತ್ರ ದುಡ್ಡು ಇಸ್ಕೊಂಡಿರ್ತೀನಿ ಬ್ರೋ, ನನಗೆ ನಾನು ಮತ್ತೆ ಕೇಳಿದ್ರೆ ನೀನು ಕೊಟ್ಟಿಲ್ಲ, ಒಂದ್ಸಲಿ ಅನ್ಕೋಬಹುದು ಏನೋ ಅವ್ನಿಗೆ ಆಗಿಲ್ಲ ಬಿಡು, ಟೈಮ್ ಆಗಿಲ್ಲ. 2 ಸಲ ನನ್ಗೆ ಬಿಟ್ಬಿಡ್ತೀಯಾ? ಯಾರು ಬಿಡಲ್ಲ ಬ್ರೋ. ನಾನೇ ದುಡ್ಡು ಸುಮ್ಮನೆ ಎಕ್ಸಾಂಪಲ್, ನೀವು ದುಡ್ಡು ಕೊಟ್ಟಿದ್ದೀನಿ ಅಂದ್ರು ನಾನು ಕೊಡೋ ಅಂತ ಕೇಳ್ತಿರ್ತೀನಿ. ನನ್ನ ಪ್ರಾಬ್ಲಮ್ ನಿಮ್ ಪ್ರಾಬ್ಲಮ್ ನನಗೆ ಗೊತ್ತಿರಲ್ಲ. ಹಂಗದು ಎಲ್ಲರೂ ದುಡ್ಡು 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 ಸಾಯ್ತಾರೆ. ದುಡ್ಡು ಮುಖ್ಯ. ಎಷ್ಟು ಮುಖ್ಯ? ಊಟ ಮಾಡಕ್ಕೆ, ಮನೆ ಬಾಡಿಗೆ ಕಟ್ಟಕ್ಕೆ, EMI ಕಟ್ಟಕ್ಕೆ. ಎಷ್ಟಿಗೆ ಬೇಕೋ ಅಷ್ಟಕ್ಕೆ ಮಾತ್ರ ದುಡೀರಿ, ಹೊಟ್ಟೆ ದುಡೀರಿ, ಲಕ್ಷ ಕೋಟಿ ದುಡೀರಿ. ಎಲ್ಲಿ ಯೂಸ್ ಮಾಡ್ಬೇಕು ಯೂಸ್ ಮಾಡಿ, ಮಿಸ್ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಇವತ್ತು ನಮ್ಮ ಹೊಟ್ಟೆ ತುಂಬಿಸೋ ಅಷ್ಟು, ನಮ್ಮ ಖುಷಿ ಇರೋ ಅಷ್ಟು ದುಡ್ಡಿದೆ ಸಾಕು. ಯಾರನ್ನ ಕೊನೆಗೆ ಹೊತ್ಕೊಂಡು ಹೋಗೋದಿಲ್ಲ. ಈಗ ಏನು ಕೋಟಿ ಅಲ್ಲ 10 ಕೋಟಿ ದುಡಿದ್ರು ನೀನ್ ಇರೋರ್ಗೆ ಎಷ್ಟು ಎಂಜಾಯ್ ಮಾಡ್ತೀವಿ ಅಷ್ಟೇ. ಈಗ ಎಕ್ಸಾಂಪಲ್, ನಮ್ಮ ಬಾಡಿಗೆ ಮನೇಲಿ ಇದ್ದೀನಿ, ಸ್ವಂತ ಮನೆ ಮಾಡ್ಕೊಳ್ಳೋವಾಗ ದುಡಿತೀನಿ, ಯಾಕಂದ್ರೆ ಬಾಡಿಗೆ ಕಟ್ಟಕ್ಕಾಗಲ್ಲ ಅಷ್ಟೇ. ದುಡ್ಡು ಮಾಡೋದು ಅವಾಗ ಮನೆ ಕಟ್ಟಿಸ್ತಾವನಿ, ನೀನ್ ದುಡ್ಡು ಕಟ್ಟಿಸ್ತಾ ಇದೀನಾ? ಹೌದು, ನಾವು ಕಷ್ಟಪಟ್ಟು ದುಡ್ದಿದ್ದೀವಿ, ಅದೆಲ್ಲ ನಮ್ ಕಷ್ಟ ನಮಗೆ ಗೊತ್ತಿರುತ್ತೆ. ಮನಿ ಮ್ಯಾಟರ್ಸ್ ಫಾರ್ ದ ಲೈಫ್. ದುಡ್ಡಿಲ್ಲ ಅಂದ್ರೆ ಯಾರು ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ನನ್ನ ಹತ್ರ ದುಡ್ಡು ಇಲ್ದಿರೋ ಟೈಮಲ್ಲಿ ಯಾರು ಇರ್ಲಿಲ್ಲ, ದುಡ್ಡಿದ್ದಾಗ ಎಲ್ರು ಬಂದಿದ್ದಾರೆ. ದುಡ್ಡು ಅಂದ್ರೆ ಇದೆ ಅಂದ್ರೆ ಕೋಟಿ ಮಾಡಿಲ್ಲ, ಅದು EMI ಕಟ್ಟೋದು ದುಡ್ಡಿದೆ, ಫೋನ್ ಹಾಕ್ತಾರೆ, ಎಲ್ಲ ಬರುತ್ತದು. ನನ್ಗೆ ಯಾರು ಗೊತ್ತಿಲ್ಲದ ನನ್ನ ಫ್ಯಾಮಿಲೀಸ್ ಎಲ್ಲ ಪ್ರಾಂಪ್ಟ್ ಆಗಿ ಹೇಳ್ತೀನಿ. ನಮ್ಮ ಫ್ಯಾಮಿಲಿ, ನಮ್ಮ ಡ್ಯಾಡಿ ಫ್ಯಾಮಿಲಿಯಿಂದ ದೂರ ಆಗಿ ನಾನು 14 ವರ್ಷ 15 ವರ್ಷ ಆಗಿತ್ತು. ನಮ್ಮ ಡ್ಯಾಡಿ ತಿರೋದಾಗ ಹುಡುಗಿ ಹೋಗಿದ್ದು, ನಮ್ಮ ಡ್ಯಾಡಿ ಊರಲ್ಲೇ ಇದ್ರು. ಅಲ್ಲಿ ನನಗೆ ಗೊತ್ತಿಲ್ಲದವರೆಲ್ಲ ಫ್ಯಾಮಿಲಿ ಮೆಂಬರ್ಸು. ಎಲ್ರು ಬಂದು ನಾನು ನಿಮ್ಮ ತಾತ ಕಣೋ, ಗೊತ್ತಿಲ್ಲ ಯಾರು ನನಗೆ. 14 ವರ್ಷದಿಂದ ಸಿಕ್ಬಿಟ್ಟು ಇವಾಗ ಸಿಕ್ಬಿಟ್ಟು ಗೊತ್ತಿಲ್ವಾ ಅಂದ್ರೆ ನನ್ಗೆ ಹೆಂಗ್ ಗೊತ್ತಿರುತ್ತೆ? ಬಿಡಪ್ಪ ಬೆಳೆದ್ಬಿಟ್ಟೆ, ಜ್ಞಾಪಕ ಇಲ್ಲ. 15 ವರ್ಷದ ಜ್ಞಾಪಕ, ನನಗೆ 1 ವರ್ಷದ ಜ್ಞಾಪಕ ಇರಲ್ಲ. ನನಗೆ ಮೊನ್ನೆ ಎಲ್ಲಿ ಹೋಗಿದೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಅದು ನಾನ್ ಸೆನ್ಸ್. ಮನಿ ಮ್ಯಾಟರ್ಸ್, ನೇಮು ಮ್ಯಾಟರ್ಸೇ. ನೇಮು ಮನಿ ಎರಡೇ ಇರಬೇಕು ಬ್ರೋ. ಈಗ ನಾನು ಯಾವಾಗಲೂ ನಾನು ದುಡ್ಡುಗೋಸ್ಕರ ಮಾಡಂಗಿದ್ರೆ ಇಷ್ಟು ವರ್ಷ ನಾನು ಬರ್ತಾನೆ ಇರಲಿಲ್ಲ, ಏನು ಮಾಡ್ತಾನೆ ಇರಲಿಲ್ಲ. ನಾನು ಎಷ್ಟೋ ಸಿನಿಮಾಗಳು ಫ್ರೀಯಾಗಿ ಮಾಡಿದ್ದೀನಿ, 100 ರೂಪಾಯಿಗೆ ಮಾಡಿದ್ದೀನಿ, 50 ರೂಪಾಯಿಗೆ ಮಾಡಿದ್ದೀನಿ. ಆರ್ಟಿಸ್ಟ್ಗಳದೆಲ್ಲ 24 ದಿನ ಒಂದು ಸಿನಿಮಾಗೆ ಹೋಗ್ಬಿಡ್ತೀನಿ, ದುಡ್ಡು ಕೊಡ್ತೀನಿ ಅಂತ ಕರೀತಾರೆ. ಲಾಸ್ಟಲ್ಲಿ ಬಿಜಾಪುರಲ್ಲಿ 500 ರೂಪಾಯಿ ಪರ್ ಡೇ ಕೊಡ್ತೀನಿ ಅಂದರು. ಸರಿ ಬಿಡು, ಝೊಮ್ಯಾಟೊ ಮಾಡೋದು ಬಿಟ್ಟು ಹೋಗ್ತಿದ್ದೀನಿ, 500 ರೂಪಾಯಿ ಪರ್ ಡೇ ಕೊಟ್ಟರು, 2 ತಿಂಗಳು EMI ಆಗುತ್ತೆ, ಹೋಗ್ಬಿಡೋಣ ಹಂಗೆ ಅನ್ಕೊಂಡು ನಾನು ಓದೋನು.
ಬಿಲ್ಕುಲ್ 10 ದಿನ ಅಂತ ಕರ್ಸಿದವ್ರು ನನ್ನ. 24 ದಿನ ಆಯ್ತು, ₹1 ಬಿಚ್ಚಿಲ್ಲ. ಹೊರಡ್ತೀನಿ ಬಸ್ ಬುಕ್ ಮಾಡಿ ಅಂದ್ರೆ ಯಾಕೆ ಬುಕ್ ಮಾಡ್ಬೇಕು, ಇರಲ್ಲ ಯಾಕೆ ಹೊಡ್ತೀಯಾ, ಕ್ಯಾಡ್ದಾಗೆಲ್ಲ 1-2 ಸಲ ಬೈದ್ರು. ನಾನು ಇಂಡಸ್ಟ್ರಿಯಲ್ಲಿ ಜಗಳ ಆಡಬಾರ್ದು, ಎಲ್ಲಿ ನಮ್ಮ ಅಪ್ಪ ಅಮ್ಮನ ಹತ್ರ ಬೈಯಕ್ಕೆ ಹೋದ್ರೂ ನಾನು ಜಗಳ ಆಡಬಾರ್ದು ಅಂತ ತಡ್ಕೊಂಡಿದ್ದೆ. ಆಗ್ಲೇ ಇಲ್ಲ, ಸಿಟ್ಟು ಬಂದಿತ್ತು. ಹೀರೋ ಸುಮ್ಮನಾಗು ಅಂದ್ಬಿಟ್ರು. ನಮ್ಮ ಅಣ್ಣನ ಒಬ್ರಿದ್ರು ಡೈರೆಕ್ಟ್ರು, ಸುಮ್ಮನಾಗು ಅಂದ್ರು. ಕರೆಸ್ಬಿಟ್ಟು ಹಂಗೆಲ್ಲ ಮಾಡೋದು ತಪ್ಪು. ಯಾಕಂದ್ರೆ ಈಗ ಹೇಳಿದೆ ಕರೆಸಿದ್ರೆ ನಾವು ಬರ್ತಾನೆ ಇರಲಿಲ್ಲ. ನಮ್ಗೇನು 24 ಕಿಲೋಮೀಟರ್ ದೂರದ್ದು ಅಲ್ಲಿ ಬಂದು ಮನೆ ಕಳ ವ್ಯವಸ್ಥೆ ಇಲ್ಲ. ಚಾಪೆ ಕೊಟ್ಟವ್ರು ಯಾವುದು ಮಠದೊಳಗೆ ಮನೆ, ಅಂದ್ರೆ ಈಗ ದೇವಸ್ಥಾನದೊಳಗೆ ಒಂದು ಮಠ, ಅಲ್ಲಿ ಚಾಪೆ ಕೊಟ್ಟವ್ರೆ, ತಲ್ದೀಮ್ ಕೊಟ್ಟಿಲ್ಲ. ಒಂದು ಮೇಲೆ ಬೆಡ್ಶೀಟ್ ಹಾಸ್ಕೊಳಕ್ಕೆ, ಅದನ್ನೇ ನಾವು ಹೊಚ್ಕೊಂಡು ನಮ್ಮ ಬ್ಯಾಗ್ನ ತಲ್ದೀಮ್ ಮಾಡ್ಕೊಂಡು ಮಲಗಿದ್ದೀವಿ. ಒಂದು ಸೊಳ್ಳೆ ಬತ್ತಿ ಕೊಡಕ್ಕೂ ಒದ್ದಾಡ್ತಿದ್ರು. ನಾನು ಫುಲ್ ಸುಸ್ತಾಗಿ ಹುಷಾರು ತಪ್ಪಿ ಹಾಸ್ಪಿಟ್ಲಿಗೆ ಗ್ಲೂಕೋಸ್ ಹಾಕೊಳ್ಳೋ ರೇಂಜಿಗೆ ಹುಷಾರು ತಪ್ಪಿದೆ ಅಲ್ಲಿ. ಅದು ಮನೇಲಿ ನಿಮಗೂ ಗೊತ್ತಿಲ್ಲ, ಹೇಳ್ಕೊಂಡಿದ್ದಾವೆಲ್ಲ. ಶೂಟಿಂಗ್ ಅಲ್ಲಿ ಕೆಲವೊಬ್ರು ತುಂಬಾ ಕಷ್ಟ ಮಿಸ್ಯೂಸ್ ಮಾಡ್ಬಿಡ್ತಾರೆ. ಯೂಸ್ ಮಾಡ್ಕೊಳ್ಳಿ, ಮಿಸ್ಯೂಸ್ ಮಾಡ್ಕೊಬೇಡಿ. ಅವ್ನಿಗೇನು ಕಷ್ಟ ಇರುತ್ತೆ ಅಂತ ಯಾವಾಗೂ ಗೊತ್ತಿರಲ್ಲ. ಎಕ್ಸಾಂಪಲ್ ನಾನು ಹೇಳಿದ್ದು, ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡಿ ಮಿಸ್ಯೂಸ್ ಮಾಡ್ಕೊಳ್ಳಿ. ಎಲ್ರಿಗೂ ಸ್ವಾರ್ಥಿನೇ, ದುಡ್ಡುಗೂ ಆಸೆಗೂ ಸ್ವಾರ್ಥಿ, ಎಲ್ಲದಕ್ಕೂ ಸ್ವಾರ್ಥಿಗಳೇ. ಬಟ್ ನೋಡ್ಕೊಂಡು ಮಾಡಿದ್ವಿ. ಬಟ್ ಈ ಶೂಟ್ ಚೆನ್ನಾಗಿ ನಡೀತದೆ. ಎಲ್ರು ಬಾಯ್ಸಸ್ ಗರ್ಲ್ಸ್ ನೋಡಿ ಸುಮ್ಮನೆ ಜಾಸ್ತಿ ಆಯ್ತು ಕುಯ್ತಾ ನೋಡ್ಕೊಂಡ್ಬಿಡ್ತಾರೆ. ಬಟ್ ಅನ್ಕೊಳ್ಳಿ, ಬಾಯ್ಸಸ್ ಗರ್ಲ್ಸ್ ಬಗ್ಗೆ ಮಾತಾಡ್ತಿದ್ವಿ. ಹೌದು, ತುಂಬ ಚೆನ್ನಾಗಿ ನಡೀತಿದೆ. ಅನುಪಮ ಅಕ್ಕ ಅಂತೂ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ತುಂಬ ಕ್ಲೋಸ್ ಆದ್ರು ಬೇಗನೆ ನನಗೆ. ಸುಮ್ಮನೆ ಹೇಳ್ಕೋಬೇಕು ಅಂತಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ. ಕ್ಲೋಸ್ ಅಂದ್ರೆ ಆಗಲ್ಲ, ಅಂದರೆ ಅಕ್ಕ ತಮ್ಮ ರೇಂಜಿಗೆ ಹೋಗಿಲ್ಲ, ಬಟ್ ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ, ಏನಾದ್ರು ಮಾಡೋ ಅಂತಿರ್ತಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಟೆಕ್ನಿಷಿಯನ್ಸ್, ಎಲ್ಲರೂ ಟೀಮ್ಸು, ಜೊತೆಲಿರೋ ಕೋ ಆರ್ಟಿಸ್ಟ್ಗಳು ಯಾರ್ಯಾರಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಗರ್ಲ್ಸು, ಬಾಯ್ಸು, ಶಿವ ಅಕ್ಕ, ವಿನಯಣ್ಣ, ಎವ್ರಿ1. ಇನ್ನು ಧನರಾಜಣ್ಣ, ಇನ್ನು ನಮ್ಮ ಹನುಮಂತಣ್ಣ ಈ ವಾರದಿಂದ ಬರ್ತಾನೆ. 2 ವಾರ ಬಂದಿರಲಿಲ್ಲ, ಅದೇನೋ ಕಣ್ಣು ಆಪ್ರೇಷನ್ ಆಗಿತ್ತಂತೇನೋ, ಅದೇನೋ ಕಣ್ಣಲ್ಲಿ ಎಕ್ಸ್ಟ್ರಾ ಕಂಡ ಬೆಳೆದಿತ್ತು ಅಂತ ಅಣ್ಣ ಬಂದಿರಲಿಲ್ಲ. ಅಂದರೆ ಹನುಮಂತಣ್ಣ ನಮಗೆ ಕಾಮಿಡಿ ಕಿಲ್ಲರ್ ಟೈಮಿಂದ ಪರಿಚಯ. 5 ವಾರ ಅವ್ರ ಜೊತೆ ಇದ್ವಿ, ಮಜಾ ಮಾಡಿದ್ವಿ ಅವಾಗೆಲ್ಲ. ಸೊ ಹಂಗೆ ಚೆನ್ನಾಗಿ ನಡೀತಿದೆ. ಎಲ್ಲರೂ ನೋಡಿ 7:30 ಸಂಜೆ ಶನಿವಾರ ಭಾನುವಾರ ಬಾಯ್ಸಸ್ ಗರ್ಲ್ಸ್. ಮುಂದಿನ ವಾರ್ತೆಗಳಿಗಾಗಿ ಸ್ಟಾರ್ ಫ್ಯಾಮಿಲಿ ನೋಡಿ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತೆಲ್ಲ ನಿಮ್ಮ ಲೈಫ್ ಜರ್ನಿ ಹೇಗಿತ್ತು, ಮತ್ತು ಈಗ ನಡೀತಿರೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಯಾವ ಥರ ಇದೆ ಅಂತ ಹೇಳಿರಿ, ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ್ರಿ, ನಮ್ಮ ಚಾನಲ್ಗೊಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವು ಇನ್ನೂ ಒಂದು ದೊಡ್ಡ ಹೆಸರು ಮಾಡಿ, ನಾವಿನ್ನ ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನ ಇಂಟರ್ವ್ಯೂ ಮಾಡೋಣ ಅಂತ ನಾವು ಕೇಳ್ತೀವಿ ನಿಮ್ಮನ್ನ. ಅವತ್ತು ನಮಗೆ ಇದೇ ತರನೇ ಡೇಟ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಮುಂದೆ ಸಿಗೋಣ ಇನ್ನೊಬ್ಬ ಕಲಾವಿದ್ರ ಜೊತೆ. ನೆಕ್ಸ್ಟ್ ಈಗ ಇವ್ರು ಯಾವ ಥರ ನಮ್ಮ ಜೊತೆ ಶೇರ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಬ್ಬ ಕಲಾವಿದರನ್ನು ಅದೇ ರೀತಿ ಕುಂಡಿಸ್ಕೊಂಡು ಮಾತಾಡ್ಕೊಂಡಿರೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟಾರ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.